ಕಾಲೇಜ್ ಸ್ಟೂಡೆಂಟ್ಸ್ ಬಂದ್ಬಿಟ್ಟು ಏನ್ ಫೋಕಸ್ ಮಾಡ್ತಾರೆ ಅಂದ್ರೆ ಒಂದು ಲುಕ್ಸ್ ಮತ್ತೆ ಒಂದು ಸ್ಪೀಡ್ ನ ನೋಡ್ತಾರೆ. ಈ ಹೆಡ್ ಲ್ಯಾಂಪ್ಸ್ ಗುರು ನಂದು ಫೇವರೇಟ್ ಬೈಕ್ Z900 ಏನಿದೆಯೋ ಸೇಮ್ ಬಟ್ ಅದೇ ತರ ಲುಕ್ ಇದೆ. ಹಲೋ ನಮಸ್ಕಾರ, ನಾನು ನಿಮ್ಮ ಋತ್ವಿಕ್ ಕನ್ನಡಿಗ 13. ಯುಗಾದಿ ಇನ್ನೇನು ಹತ್ರ ಬಂತು ಗುರು. ಒಂದು ಒಳ್ಳೆ ಫ್ರೆಂಡ್ಲಿ ಬಜೆಟ್ ನ ಇಟ್ಕೊಂಡು ಒಂದು ಒಳ್ಳೆ ಗಾಡಿನ ಹುಡುಕ್ತಿರ್ತೀರಾ. ಸೊ ನಿಮ್ಗಾಗಿ ನಾನು ತಂದಿದ್ದೀನಿ ಹೀರೋವಿನ ಎಕ್ಸ್ಟ್ರೀಮ್ 125R ಗುರು. ಗುರು, ನಮ್ ದೇಶದಲ್ಲಿ ಒಂದು ಗಾಡಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ಅದ್ರ ಪರ್ಫಾರ್ಮೆನ್ಸ್ ನೋಡ್ತಾರೆ, ಒಂದು ಸ್ಪೀಡ್ ನೋಡ್ತಾರೆ, ಒಂದು ಲುಕ್ಸ್ ನೋಡ್ತಾರೆ. ಲುಕ್ಸ್ ಸ್ಪೀಡ್ ನೋಡೋ ಕ್ಯಾಟಗರಿ ಒಂದಾದ್ರೆ ಅದನ್ನ ಬಿಟ್ರೆ ಮೈಲೇಜ್ ಆಗಿರ್ಬೋದು, ಡೈಲಿ ಕಮ್ಯೂಟರ್ಸ್ ಪರ್ಪಸ್ ಆಗಿರ್ಬೋದು ಒಂದು ಕ್ಯಾಟಗರಿನ ಮಾಡ್ತಾರೆ. ಕಾಲೇಜ್ ಸ್ಟೂಡೆಂಟ್ಸ್ ಬಂದ್ಬಿಟ್ಟು ಏನ್ ಫೋಕಸ್ ಮಾಡ್ತಾರೆ ಅಂದ್ರೆ ಒಂದು ಲುಕ್ಸ್ ಮತ್ತೆ ಒಂದು ಸ್ಪೀಡ್ ನ ನೋಡ್ತಾರೆ. ಅದನ್ನ ಬಿಟ್ಬಿಟ್ಟು ಡೈಲಿ ಕಮ್ಯೂಟರ್ಸ್ ಏನ್ ನೋಡ್ತಾರೆ ಅಂದ್ರೆ ಮೈನ್ ಮೈಲೇಜ್ ಮತ್ತೆ ಗಾಡಿಯ ಡ್ಯೂರಬಿಲಿಟಿ ನೋಡ್ತಾರೆ. ಸೊ ಹೀರೋ ಎಕ್ಸ್ಟ್ರೀಮ್ ಅವ್ರಿಗೆ ಮೋಸ್ಟ್ಲಿ ಯಾರೋ ಹೇಳಿದಾರೆ ಅನ್ಸುತ್ತೆ ಗುರು, ಇಷ್ಟನ್ನೆಲ್ಲ ಕಂಬೈನ್ ಮಾಡಿ ಒಂದು ಒಳ್ಳೆ ಗಾಡಿ ಬಿಡೋಣ ಅಂತ. ಸೊ ಅದಕ್ಕೆ ಅವರು ಹೀರೋಯಿನ ಎಕ್ಸ್ಟ್ರೀಮ್ 125R ನ ಬಿಟ್ಟಿದ್ದಾರೆ. ಮತ್ತೆ ಇದರಲ್ಲಿ 125R ಅಲ್ದಲ್ಲ 160 ಮತ್ತೆ 250R ಕೂಡ ಬಿಟ್ಟಿದ್ದಾರೆ. ಈಗ ಮಾರ್ಕೆಟ್ ಅಲ್ಲಿ 125cc TVS ನ ರೈಡರ್ ಇರ್ಬೋದು, 125NS ಆಗಿರ್ಬೋದು, ಅದನ್ನೆಲ್ಲ ಮಾರ್ಕೆಟ್ ನ ಹೊಡೆದಾಗೆ ಇದು 125R ಬಂದಿದೆ ಗುರು. ಹೀರೋ ಎಕ್ಸ್ಟ್ರೀಮ್ 125R ಫೀಚರ್ ನೋಡೋದಾದ್ರೆ ಫ್ರಂಟ್ ಅಲ್ಲಿ ನೀವು ನೋಡೋದಾದ್ರೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ನಿಮ್ಗೆ ಹ್ಯಾಲೋಯ್ ವೀಲ್ಸ್ ಕೊಡ್ತಾರೆ, ಬಟ್ ಜೊತೆಗೆ ಫ್ರಂಟ್ ಅಲ್ಲಿ 90/90 ಸೆಕ್ಷನ್ ಬರುತ್ತೆ. ಡೈಲಿ ಕಮ್ಯೂಟರ್ಸ್ಗೆ ಯಾವ್ಯಾವ ತರ ಯೂಸ್ ಆಗುತ್ತೆ ಅಂದ್ರೆ ಇದರಲ್ಲಿ 10 ಲೀಟರ್ಸ್ ಆಫ್ ಟ್ಯಾಂಕ್ ಕೆಪಾಸಿಟಿ ಕೊಟ್ಟಿದ್ದಾನೆ ಗುರು. ನಿಮಗೆ ಏನಿಲ್ಲ ಅಂದ್ರೂ ಎಕ್ಸ್ಪೆಕ್ಟೇಷನ್ 66 ಮೈಲೇಜ್ ನ ಅವ್ರು ಕೊಟ್ಟಿದ್ದಾರೆ. ಅವರೇಜ್ ಒಂದು 60 ಮೈಲೇಜ್ ಅಂತೂ ಖಂಡಿತ ಬಂದೇ ಬರುತ್ತೆ. 10 ಲೀಟರ್ ಟ್ಯಾಂಕ್ ಕೆಪಾಸಿಟಿಲಿ ನೀವು ಏನಿಲ್ಲ ಅಂದ್ರೂ ಕಣ್ಮುಚ್ಕೊಂಡು 650 ಕಿಲೋಮೀಟರ್ಸ್ ಹೊಡಿಬಹುದು. ಕಣ್ಮುಚ್ಕೊಂಡು ಅಂತ ಸುಮ್ನೆ ಹೇಳಿದೆ, ಹಂಗಂತ ಕಣ್ಮುಚ್ಕೊಂಡು ಹೊಡ್ಬಿಟ್ಟಿದ್ದೀರಾ. ಆಮೇಲೆ ಇದರಲ್ಲಿ ಏನಂದ್ರೆ 2 ವೇರಿಯಂಟ್ಸ್ ಬರುತ್ತೆ, ABS ಮತ್ತೆ IBS ಅಂತ. ಈ ಗಾಡಿ ಬಂದ್ಬಿಟ್ಟು IBS. ನೀವು ABS ಮತ್ತೆ IBS ನ ಯಾವ ತರ ಡಿಫ್ರೆನ್ಶಿಯೇಟ್ ಮಾಡೋದಾದ್ರೆ ABS ಗೆ ಇಲ್ಲೊಂದು ABS ರಿಂಗ್ ಬರುತ್ತೆ, ಬಟ್ ಇದು IBS ಅಂತ. IBS ಅಂದ್ರೆ ಇಂಟಿಗ್ರೇಟೆಡ್ ಬ್ರೇಕಿಂಗ್ ಸಿಸ್ಟಮ್ ಅಂತ. ಫ್ರಂಟ್ ಅಲ್ಲಿ ನಿಮಗೆ LED ಲ್ಯಾಂಪ್ಸ್ ಬರುತ್ತೆ, ಮತ್ತೆ 2 ಡೇ ಲ್ಯಾಂಪ್ಸ್ ಕೊಟ್ಟಿದ್ದಾರೆ. ಅದನ್ನ ಬಿಟ್ರೆ ನಿಮಗೆ LED ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ. ಹೀರೋಯಿನ ಎಕ್ಸ್ಟ್ರೀಮ್ 125R ಅಫಿಷಿಯಲ್ ಆಗಿ ಹೇಳ್ಬೇಕು ಅಂದ್ರೆ ಗುರು ಇದು 124.7cc ಜೊತೆಗೆ 10.7 Nm ಟಾರ್ಕ್ ಅಟ್ 6500 RPM. ಬ್ಯಾಕ್ ಸೈಡ್ ಬಂದ್ರೆ ಮೋನೋಶಾಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ, ಮತ್ತೆ 120/80 ಸೆಕ್ಷನ್ ಸ್ಟೈಲ್ಸ್ ಕೊಟ್ಟಿದ್ದಾರೆ. ಹಿಂದೆ ನಮಗೆ ಡ್ರಮ್ ಬ್ರೇಕ್ ನ ಕೊಟ್ಟಿದ್ದಾರೆ. ಈ ಎಕ್ಸ್ಟ್ರೀಮ್ 125R ಗಾಡಿ ಏನಿದೆ ಇದು ಸ್ಪ್ರಿಂಟ್ EBT ಅನ್ನೋ ಪ್ಲಾಟ್ಫಾರ್ಮ್ ಇಂದ ಡಿಸೈನ್ ಮಾಡಿದ್ದಾರೆ. ಈ ಸ್ಪ್ರಿಂಟ್ EBT ಏನಂದ್ರೆ ಸ್ಮೂತ್ ಪವರ್ ರೆಸ್ಪಾನ್ಸ್ ಇನ್ಸ್ಟೆಂಟ್ ಟಾರ್ಕ್ ಅಂತ. ಈ EBT ಅಂದ್ರೆ ಇಂಜಿನ್ ಬ್ಯಾಲೆನ್ಸ್ ಟೆಕ್ನಾಲಜಿ ಅಂತ. ಈ ಪ್ಲಾಟ್ಫಾರ್ಮ್ ಇಂದ ಈ ಗಾಡಿನ ಡಿಸೈನ್ ಮಾಡಿದ್ದಾರೆ. ಕೆಲವರು ಬ್ಯಾಕ್ ವೀಲ್ ಕವರ್ ಕೂಡ ಕೊಟ್ಟಿದ್ದಾರೆ, ಕಳೆದೋಗ್ಬಿಟ್ಟೆ ನೋಡಿ. ಯಾವ ಗಾಡಿಲೂ ಸಹ ಕೊಟ್ಟಿಲ್ಲ ಇಷ್ಟೊಂದು ಫೀಚರ್ಸ್ ನ. ಹೀರೋ ಎಕ್ಸ್ಟ್ರೀಮ್ 125R ಏನು ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಕಮ್ಯೂಟರ್ ಪರ್ಪಸ್ ಏನಕ್ಕೆ ಅಂದ್ರೆ ಇಫ್ ಇನ್ ಕೇಸ್ ನೀವು ಟ್ರಾಫಿಕ್ ಅಲ್ಲೆಲ್ಲ ಓಡಾಡ್ಬೇಕಾದ್ರೆ ನೋಡಿ ಈ ತರ ಸಂದಿಗಳೆಲ್ಲ ನುಗ್ಗಿಸ್ಕೊಂಡು ಆರಾಮಾಗಿ ಸಂಧಿ ಸಾಮ್ರಾಜ್ಯ ಮಾಡ್ಬೋದು. ಹಿಂಗೆ ಆರಾಮಾಗಿ ಹೋಗುತ್ತೆ ಗುರು. ಮಾತ್ರ ಮಸ್ತ್ ನೆಕ್ಸ್ಟ್ ಲೆವೆಲ್ ಮಾಡಿದಾನೆ. ಇನ್ನೊಂದೇನು ಅಂದ್ರೆ ಹೀರೋ ಎಕ್ಸ್ಟ್ರೀಮ್ ಅವ್ರದ್ದು ಸರ್ವಿಸ್ ಕಾಸ್ಟ್ ಕೂಡ ಕಡಿಮೆ ಗುರು. ಏನಿಲ್ಲ ಅಂದ್ರೆ 1000 ಇಂದ 1200 ರೂಪಾಯಿ ಇಟ್ಕೊಂಡ್ರೆ ಸಾಕು, ಸರ್ವಿಸ್ ಕೂಡ ಮುಗ್ದೋಗುತ್ತೆ. ನಾನು ಸ್ಟಾರ್ಟಿಂಗ್ ಬರೀ ಹೆಡ್ ಲ್ಯಾಂಪ್ ನೋಡಿದೆ ಗುರು. ಈ ಹೆಡ್ ಲ್ಯಾಂಪ್ ನೋಡ್ಬಿಟ್ಟೆ ನಾನು ಕಳೆದೋದೆ. ಒಳ್ಳೆ Z900 ಲುಕ್ ಇದೆ ಗುರು. ಈ ಹೆಡ್ ಲ್ಯಾಂಪ್ಸ್ ಗುರು ನಂದು ಫೇವ್ರೇಟ್ ಬೈಕ್ Z900 ಏನಿದೆಯೋ ಅದೇ ತರ, ಬಟ್ ಅದು ಸ್ವಲ್ಪ ಬಲ್ಕ್ ಬರುತ್ತೆ ಸೇಮ್, ಬಟ್ ಅದೇ ತರ ಲುಕ್ ಇದೆ. ಅಂದ್ರೆ ಎಲ್ಲ ಯಾವ್ದು ಟೆಕ್ನಾಲಜಿ ಅಲ್ವಾ, ಕಾಪಿ ಮಾಡ್ರೆ ಗೊತ್ತಾಗ್ಬಾರ್ದು ಆ ತರ ಮಾಡಿದ್ದಾರೆ. ಕ್ರೇಜಿ ಗಾಡಿ ಮಾತ್ರ ಇದು. ಬಟ್ ಇನ್ನೊಂದೇನು ಅಂದ್ರೆ ಈ 125cc ಸ್ಪ್ಲಿಟ್ ಸೀಟ್ ನ ಕೊಟ್ಟಿದ್ದಾನೆ. 125cc ಯಾವ್ದು ಈ ತರ ಸ್ಪೋರ್ಟಿ ಲುಕ್ ಯಾವ್ದು ಇಲ್ಲ. ಸೊ ಇನ್ನೊಂದೇನು ಅಂದ್ರೆ ಇದಕ್ಕೆ 978 mm ಸೀಟ್ ಹೈಟ್ ಇದೆ. ಆರಾಮಾಗಿ ನೀವೇನಿಲ್ಲ ಅಂದ್ರೂ 5'3" ಮೇಲಿದ್ರೆ ಆರಾಮಾಗಿ 2 ಕಾಲ ಸಿಗುತ್ತೆ. 5'3", 5'4" ಇದ್ರೆ ನೋಡಿ. ಇಂತ ನನ್ನ ಮಕ್ಳಿಗೆ KTM ಕೊಟ್ರು ಚಪ್ರಿನೇ, ಎಕ್ಸ್ಟ್ರೀಮ್ ಕೊಟ್ರು ಚಪ್ರಿನೇ. ಏನೋ ಆಟೋದಲ್ಲಿ ಕೂತಂಗ್ ಗೊತ್ತೀಯಾ? ಚೆನ್ನಾಗೈತಾ ನೀನೇನಕ್ಕೆ ಆಟೋದಲ್ಲಿ ಕೂತಂಗ್ ಗೊತ್ತಿಯಲ್ಲ? ಚೆನ್ನಾಗೈತೆ ಓಡ್ಸಕ್ಕೆ? ಹೈಟ್ ಆಗೋದಲ್ಲ, ಅದು ಇರೋದು 5.7 ಇಂದ 5.6 ಹೊಡಿಬೇಕು. ನೀನು 6.3 ಇದೆಯಾ? ಎಕ್ಸ್ಟ್ರೀಮ್ ಇರೋರಿಗೆ ಅದಕ್ಕೆ ಮತ್ತೆ ಇಲ್ಲಿ ಆಟೋ ಹೊಡ್ತಿರೋದೈತೆ. ಆದ್ರೆ ನರಸಿಂಹನ ಕೋಪ ಯಾವತ್ತೂ ಮರಿಬೇಡ. ಅದಕ್ಕೆ ನಂಗೆ ಇಷ್ಟೊಂದು ಟ್ಯಾಲೆಂಟು. ಪಿಕ್ಚರ್ಸ್ ಸ್ವಲ್ಪ ಒಂದು ಕ್ವಾಲಿಟಿ ಮೇಂಟೈನ್ ಮಾಡ್ಬೋದಾಗಿತ್ತು, ನಾನು ಕೊಡಲ್ಲ. ಬಟ್ ಈ ಗಾಡಿ ಇನ್ನೊಂದೇನು ಅಂದ್ರೆ ಬ್ಲೂಟೂತ್ ನೇವಿಗೇಷನ್ ಸಹ ಕೊಡ್ಬೋದಾಗಿತ್ತು, ನಾನು ಕೊಡಲ್ಲ. ಬಟ್ ಅವ್ರು ಕೊಟ್ಟಿಲ್ಲ. 1 ಲಕ್ಷ ಅಲ್ವಾ, ಬಟ್ ಓಕೆ. ಕಾಲೇಜ್ ಸ್ಟೂಡೆಂಟ್ ಆಗಿ ಇನ್ನೂ 125cc ಎಲ್ಲ ಯಾವ ನೋಡಿಸ್ತಾನೆ ಗುರು. ಇನ್ನೊಂದು ಸ್ವಲ್ಪ ಬಿಗ್ಗರ್ CC ಬೇಕು ಅಂದ್ರೆ ಇದ್ರಲ್ಲೇ ನಿಮಗೆ 160R ಮತ್ತೆ 250R ಇದೆ. ಸೊ ಅವೆರಡು ಸಹ ನೀವು ಟ್ರೈ ಮಾಡ್ಬೋದು. ಬಟ್ ಒಂದು ಒಳ್ಳೆ ಫ್ರೆಂಡ್ಲಿ ಬಜೆಟ್ ಯೂಸರ್ ಫ್ರೆಂಡ್ಲಿ ಗಾಡಿ ಅಂದ್ರೆ
ಹೀರೋ ಅವ್ರದೇ ಗುರು. ಮುಂಚೆ ಈ ಹೀರೋ ಮೆಪೆಡ್ಸ್ ಅವರೆಲ್ಲ ಲುಕ್ ನ ಖಂಡಿತವಾಗ್ಲೂ ಮೇಂಟೈನ್ ಮಾಡ್ತಿರಲಿಲ್ಲ. ಬಟ್ ಆ ಗಾಡಿಯವ್ರು ಏನೋ ಗೊತ್ತಿಲ್ಲ, ಈಗ ಲುಕ್ ಅಂತೂ ನೆಕ್ಸ್ಟ್ ಲೆವೆಲ್ ಬಿಟ್ಟಿದ್ದಾರೆ. ಬರ್ಲಿ ಈ ಸೆಗ್ಮೆಂಟ್, ಬರೋ ಸೆಗ್ಮೆಂಟ್ ಗಾಡಿಗಳನ್ನೆಲ್ಲ ಹೊಡೆದಾಕ್ಬೇಕು, ಆ ತರ ಮಾಡಿದ್ದಾರೆ. ಎಲ್ಲ ಹೇಳ್ತಾರೆ ಇದರಲ್ಲಿ ಲಾಂಗ್ ಹೊಡಿಬಹುದು ಅಂತ. ಖಂಡಿತ ಲಾಂಗ್ ಹೊಡಿಯಕ್ಕಾಗಲ್ಲ. 125cc ಅಲ್ವಾ, ಏರ್ ಕೂಲ್ಡ್ ಇಂಜಿನ್. ಇದಕ್ಕೆ ಯಾವುದೇ ರೇಡಿಯೇಟರ್ ಆಗಿರ್ಬೋದು, ಯಾವುದೇ ನಿಮಗೆ ಕೂಲ್ ಮಾಡಕ್ಕೆ ಇಂಜಿನ್ ಬರಲ್ಲ. ಸೊ ಅದಕ್ಕೋಸ್ಕರ ಏರ್ ಕೂಲ್ಡ್ ಇಂಜಿನ್ ಅಲ್ವಾ. ಸೊ ನೀವು ಲಾಂಗ್ ಹೋಗ್ಬೇಕಾದ್ರೆ ಇದನ್ನ ನಿಲ್ಸಿ ರೆಸ್ಟ್ ಕೊಟ್ಟು ಹೊಡಿಬೇಕು ಗಾಡಿನ. ಒಂದೇ ಸಲ ಹೊಡೆದ್ರೆ ಆಮೇಲೆ ಮೋಯನೇ ಆಮೇಲೆ. ಎಷ್ಟೋ ಜನ ಅನ್ಕೊಂಡಿರ್ತಾರೆ ಮೋಸ್ಟ್ಲಿ ಇಲ್ಲಿ ಏನು ಇದು ಥರ್ಡ್ ಇದು ಕೊಟ್ಟಿದ್ದಾರೆ, ಇದು ಡಿಸೈನ್ ಪರ್ಪಸ್ ಅಷ್ಟೇ ಕೊಟ್ಟಿರೋದು ಗುರು. ರೇಡಿಯೇಟರ್ ಆಗಿರ್ಬೋದು ಯಾವ್ದು ಕೊಟ್ಟಿಲ್ಲ. 115 ಟಾಪ್ ಸ್ಪೀಡ್ ಹೋಗುತ್ತೆ ಇದ್ರಲ್ಲಿ. ಬನ್ನಿ ಈಗ ನುಗ್ಸೋಣ. ನಾವು ಏನು ಅಂದ್ರೆ ಮೈನ್ ಸಿಟಿಲಿ ಫೋಕಸ್ ಮಾಡೋದಾದ್ರೆ 0 to 60 ಮಾತ್ರ ಫೋಕಸ್ ಮಾಡಬೇಕು. 0 to 60 ಕೇವಲ ಬರೀ ನಿಮಗೆ 5 ಸೆಕೆಂಡ್ ಅಲ್ಲಿ ನಿಮಗೆ 0 to 60 ಆರಾಮಾಗಿ ನೋಡಬಹುದು ನೀವು. ಇದರಲ್ಲಿ 180 mm ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ಗುರು. ಆರಾಮಾಗಿ ಎಲ್ಲೂ ಟಚ್ ಇಲ್ದಂಗೆ ಆರಾಮಾಗಿ ಸ್ಮೂತ್ ಆಗಿ ಹೊಡಿಬಹುದು ಹಂಗೆ. ಇನ್ನೊಂದು i3s ಬಟನ್ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ, ಟ್ರಾಫಿಕ್ ಲೈಟ್ ಇಲ್ವಲ್ಲಪ್ಪ ತೋರ್ಸೋಣ ಅಂದ್ರೆ, ಬಿಡಿ ತೋರ್ಸೋಣ ಅಂದ್ರೆ ಟ್ರಾಫಿಕ್ ಲೈಟೇ ಇಲ್ಲ ಇಲ್ಲಿ. ನೀವು ಒಟ್ಟಿಗೆ ಅಂತಂದ್ರೆ ಸಾ ಅಂದಿನೇ ತಿನ್ನಿ ಹೋಗಿ ನೀವು ನೋಡಿ. ಈಗ ಹೋಗ್ತಿದ್ದೀನಿ ನಾನು, ಎಕ್ಸಾಂಪಲ್ ಅಲ್ಲಿ ಮುಂದೆ ಟ್ರಾಫಿಕ್ ಲೈಟ್ ಇದೆ ಅನ್ಕೊಳ್ಳಿ, ನಮ್ಮೂರಲ್ಲಿ ಟ್ರಾಫಿಕ್ ಲೈಟ್ ಇಲ್ಲ. ಸೊ i3s ಬಟನ್ ಅಮಗ್ದೆ, ಈಗ ನಿಂತಿದ್ದೀನಿ ನಾನು. ಅಯ್ಯೋ ನಿಲ್ಲಕ್ಕೂ ಬಿಡಲ್ವಲ್ಲಪ್ಪ ನಮ್ಮ ಜನಗಳು. ಮಾತೇ ಇಲ್ಲ. ಅಷ್ಟಲ್ಲದೆ ಇದರಲ್ಲಿ 4V ಇಂಡಿಕೇಟರ್ಸ್ ಕೂಡ ಕೊಟ್ಟಿದ್ದಾರೆ ಗುರು. 4V ಸ್ವಿಚ್ ಕೂಡ ಮಾಡ್ಕೊಬಹುದು. 4V ಸ್ವಿಚ್ ಆಯ್ತು ಈಗ. ಈ i3s ಬಟನ್ ಇಲ್ಲಿ ಏನಿದೆ, ಈ ಬಟನ್ ನಾನು ನಿಜವಾಗ್ಲೂ ಕ್ರೇಜಿ ಆಗ್ಬಿಟ್ಟೆ ಇದನ್ನ ಕೇಳಿ. ಏನಕ್ಕೆ ಅಂದ್ರೆ, ಇಫ್ ಇನ್ ಕೇಸ್ ನೀವು ಟ್ರಾಫಿಕ್ ಅಲ್ಲಿ ಇರ್ತೀರಾ, ಆ ಟ್ರಾಫಿಕ್ ಅಲ್ಲಿ ಇದ್ದಾಗ ನೀವೇನ್ ಮಾಡ್ತೀರಾ ಅಂದ್ರೆ, ಸುಮ್ಮನೆ ಜಸ್ಟ್ ಇದನ್ನ i3s ಬಟನ್ ಆನ್ ಮಾಡ್ಬಿಟ್ರೆ ನೋಡಿ ಆಫ್ ಆಗುತ್ತೆ. ಈಗ ಆಫ್ ಆಯ್ತು. ನೆಕ್ಸ್ಟ್ ಇಫ್ ಇನ್ ಕೇಸ್ ಅಲ್ಲಿ ಟ್ರಾಫಿಕ್ ಸಿಗ್ನಲ್ ಏನಾದ್ರು ಬಿಟ್ರೆ ಜಸ್ಟ್ ಕ್ಲಚ್ ಏನಾದ್ರು ಹಿಂಗ್ ಹಿಡಿದ್ರೆ ಸಾಕು, ಗಾಡಿ ಆನ್ ಆಯ್ತು. ಈ ಗಾಡಿಲಿ ಎಷ್ಟು ಟೆಕ್ನಾಲಜಿ ಆಗುತ್ತೋ ಅಷ್ಟನ್ನೆಲ್ಲ ಬಿಟ್ಟಿದ್ದಾರೆ ಗುರು. ಕೇವಲ ಈ ಗಾಡಿಯ ಪ್ರೈಸ್ ನೀವು ಕೇಳಿದ್ರೆ ಕಳೆದೋಗ್ಬಿಡ್ತೀರಾ ಹಂಗೆ. ಇದ್ರ ಎಕ್ಸ್ಶೋರೂಮ್ ಬಂದ್ಬಿಟ್ಟು 99,000ಕ್ಕೆ ಲಾಂಚ್ ಆಗಿದೆ. ಆನ್ ರೋಡ್ ಪ್ರೈಸ್ ಬಂದು ಇದಕ್ಕೆ 128,000 ಚಿಲ್ಲರೆ ಗುರು. ಏನು ಇಲ್ಲ 1.25 ಲಕ್ಷ. ನಾವ್ ಇದೇ 1.25 ಲಕ್ಷ ಕಾಲೇಜ್ ಸ್ಟೂಡೆಂಟ್ಸ್ ಗಳು ಈ ಸ್ಮಾರ್ಟ್ ಫೋನ್ ಗಳ ಮೇಲೆ ಇನ್ವೆಸ್ಟ್ ಮಾಡ್ತೀವಿ. ಸೊ ಇದೊಂದು ಕ್ರೇಜಿ ನೇಕೆಡ್ ಬೈಕ್ ಗುರು. ಇದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನನ್ನ ಪ್ರಕಾರ ಒಂದು ಒಳ್ಳೆ ವರ್ತ್ ಅನ್ಸುತ್ತೆ. ಅದಕ್ಕೋಸ್ಕರನೇ ಮೋಸ್ಟ್ಲಿ ಎಲ್ಲಾ 125cc ನ ಧೂಳಿಪಟ ಮಾಡಕ್ಕೆ ಹೀರೋ ಅವರು ಈ 125cc ಆರ್ನ ಬಿಟ್ಟಿದ್ದಾರೆ ಗುರು. ಏನ್ ವೇಟ್ ಮಾಡ್ತಿದ್ದೀರಾ ಗುರು? ನೀವು ಹೀರೋ ಆಗ್ಬೇಕು, ಹೀರೋ ಫೀಲ್ ಮಾಡ್ಬೇಕು ಅಂದ್ರೆ ಈ ಹೀರೋನ ನಿಮ್ ಮನೆಗೆ ತಗೊಳ್ಳಿ. ಬಟ್ ಸಂಡೇ ಇತ್ತು ಗುರು, ಇವತ್ತ ಗಾಡಿ ಶೋರೂಮ್ ಬಾಗ್ಲಾಕಿದ್ರು. ಬಟ್ ಪಾಪ ಶೋರೂಮ್ ಅವರು ನಮಗೋಸ್ಕರ ಗಾಡಿ ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ವಿನಾಯಕ ಶೋರೂಮ್. ಈ ಹೀರೋ ಶೋರೂಮ್ ಅರಸೀಕೆರೆ ಲೊಕೇಟ್ ಆಗಿದೆ. ಇಫ್ ಇನ್ ಕೇಸ್ ನೀವು ಗಾಡಿ ತಗೊಳ್ಬೇಕಂದ್ರೆ ಶ್ರೀ ವಿನಾಯಕ ಹೀರೋ ಶೋರೂಮ್ಗೆ ವಿಸಿಟ್ ಕೊಡಿ. ಅರಸೀಕೆರೆ ಅವ್ರು ಯಾರ್ಯಾರು ಇದ್ದೀರಾ, ನನ್ಗೆ ವೇಟ್ ಮಾಡ್ತಿದ್ದೀರಾ ಅನ್ಸುತ್ತೆ. ರಜಾ ಐತಾ ಇವತ್ತಾ? ಮಾಡ್ಬೇಕಿತ್ತಲ್ಲ. ಹಾ, ಭಾನುವಾರ ರಜಾ ಇರುತ್ತಾ ಯೂಶಲಿ? ಇಲ್ಲ ಬಿಡಿ, ಭಾನುವಾರ ರಜಾ ಇರುತ್ತಾ? ಭಾನುವಾರ ತೆಗ್ದಿರ್ಬೇಕು ತಾನೆ, ಸೇಲ್ಸ್ ಅವತ್ತೇ ತಾನೆ ಜಾಸ್ತಿ. ಇಲ್ಲ, ಥ್ಯಾಂಕ್ಸ್ ಬ್ರೋ ಬಂದಿದ್ಕೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.